ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ರೆಸಿಪಿ ಬಂದು ಲಡ್ಡು ಮಾಡೋಣ. ಏನೇನು ಬೇಕು ನೋಡ್ಕೊಳ್ಳೋಣ. ನೋಡಿ, 100 ಗ್ರಾಮ್ ಇಲ್ಲಿ ಗೋಡಂಬಿ ಇಟ್ಕೊಂಡಿದ್ದೀನಿ, 100 ಗ್ರಾಮ್ ಬಾದಾಮಿ, ಇದೊಂದು 200 ಗ್ರಾಮ್ ಒಣ ಕೊಬ್ಬರಿ ಇದೆ, 300 ಗ್ರಾಮ್ ರವೆ ಅಂದರೆ ಲೋಕಲ್ ರವೆ, ಉಪ್ಪಿಟ್ಟೆಲ್ಲ ಮಾಡ್ತೀವಲ್ಲ ಅದು, 4 ಟೇಬಲ್ ಸ್ಪೂನ್ ತುಪ್ಪ, ಇದು ಕೊಬ್ಬರಿ ಪುಡಿನೇ, ಏಲಕ್ಕಿ ಇದೆ, ಬಿಳಿ ಎಳ್ಳು, ಕಪ್ಪೆಳ್ಳು ನೀವು ನೋಡ್ತಾ ಇರ್ಬೋದು ಸಮ ಪ್ರಮಾಣದಲ್ಲಿದೆ. ಇದು ನೋಡಿ ಒಣ ಖರ್ಜೂರ 4ರಿಂದ 5 ಇದೆ. ನೋಡಿ ವಾಲ್ನೆಟ್ಟು, ಈ ವಾಲ್ನೆಟ್ ತಿನ್ನೋದ್ರಿಂದ ತುಂಬ ಒಳ್ಳೆಯದು ಫ್ರೆಂಡ್. ನೋಡಿ ಕೆಂಪು ಕಲ್ಲು ಸಕ್ಕರೆ ಇದೆ, ಸ್ವಲ್ಪ ಸಕ್ಕರೆ ಕಾಫಿಗೆಲ್ಲ ಬಳಸ್ತೀವಲ್ಲ ಅದು. ಇವಾಗ ಎಲ್ಲ ಒಂದೊಂದೇ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್. ಎಳ್ಳು ಚಿಟಪಟ ಅಂತ ಸಿಡಿಬೇಕು, ಅಲ್ಲಿವರೆಗೂ ಹುರ್ಕೊಳ್ಳೋಣ. ಬಿಳಿ ಎಳ್ಳು ಕಪ್ಪು ಎಳ್ಳು ಎರಡೂ ಇದೆ, ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಈಗ ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದೊಂದೇ ಡ್ರೈ ಫ್ರೂಟ್ಸ್ ಎಲ್ಲ ಹುರ್ಕೊಳ್ಳೋಣ. ಇದು ನೋಡಿ ಗೋಡಂಬಿ, ಸ್ವಲ್ಪ 3ರಿಂದ 4 ನಿಮಿಷ ಹುರ್ಕೊಳ್ಳೋಣ. ಹುಡುಗ ಮಾಡೋದ್ರಿಂದ ಚೆನ್ನಾಗಿರುತ್ತೆ, ಬೇಗ ಕೆಟ್ಟೋಗೋದು ಇಲ್ಲ. ಮಕ್ಕಳು ಏನಾದರೂ ಕೊಡೋಣ ತಿನ್ನೋಕ್ಕೆ ಅಂತಿರ್ತಾರೆ ಫ್ರೆಂಡ್ಸ್. ಈ ಥರ ಎಲ್ಲ ಮಾಡಿಕೊಟ್ಟು ಚೆನ್ನಾಗಿ ತಿಂತಾರೆ. ಬಿಸ್ಕೆಟ್ ಎಲ್ಲ ಕೊಡೋದು ಅವಾಯ್ಡ್ ಮಾಡಿಬಿಡೋಣ. ನೋಡಿ ಈ ಥರ ಬಾದಾಮಿ ಹುರ್ಕೊತೀನಿ 4 ನಿಮಿಷ. ಎಲ್ಲ ಹುರ್ದು ಮಾಡೋದ್ರಿಂದ ಚೆನ್ನಾಗೂ ಇರುತ್ತೆ, ಬೇಗ ಕೆಡೋದು ಇಲ್ಲ, ಒಳ್ಳೆಯದು ಆರೋಗ್ಯಕ್ಕೆ. ಈ ಥರ ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಇದು ವಾಲ್ನೆಟ್ ಇದನ್ನು ಅಷ್ಟೇ ಫ್ರೆಂಡ್, ಹುರ್ಕೊತಾ ಇದ್ದೀನಿ. ಸ್ವಲ್ಪ ತುಪ್ಪ ಹಾಕಿ ಹುರ್ಕೊಳ್ಳೋಣ. 2ರಿಂದ 3 ನಿಮಿಷ ಸಾಕಾಗುತ್ತೆ. ಇದು ಹುರ್ಕೊಂಡು ಮಾಡಲಿ, ಯಾಕಂದರೆ ತುಂಬ ಬಿಸಿ ಇದೆ. ಇದು ನೋಡಿ ಒಣ ದ್ರಾಕ್ಷಿ ಸ್ವಲ್ಪ ಜಾಸ್ತಿನೇ ಇದೆ. ಇದು ಅಷ್ಟೇ 2ರಿಂದ 3 ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ. ಒಮ್ಮೆ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕು ಶೇರ್ ಮಾಡಿ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ. ನೋಡಿ ಒಣ ಖರ್ಜೂರ 6ರಿಂದ 7 ಇದೆ. ಮನೇಲೆಲ್ಲ ಇತ್ತು ಫ್ರೆಂಡ್ಸ್, ನಾನು ಅದಕ್ಕೆ ಇದನ್ನೇ ಉಪಯೋಗಿಸ್ಕೊಂಡು ಎಲ್ಲನೂ ಮಾಡ್ತಾಯಿದ್ದೀನಿ. ನನ್ನ ಮಗಳು ಸ್ಕೂಲಿಂದ ಬಂದಮ್ಮ ಏನಾದರೂ ತಿನ್ನೋಕೆ ಕೊಡು ಅಂತಾಳೆ, ಅದಕ್ಕೆ ಈ ಥರ ಮಾಡ್ತಾಯಿದ್ದೀನಿ. ನೋಡಿ ಇದು ರವೆ, ಇದು 300 ಗ್ರಾಮ್ ಇದೆ, ಉಪ್ಪಿಟ್ಟಿನ ರವೆ ಹಾಕ್ಕೊಂಡು ಒಮ್ಮಣ್ಣ ಬರೋವರೆಗೂ ಕೆಂಪು ಆಗೋವರೆಗೂ ಹುರ್ಕೊಳ್ಳೋಣ. ಸೀಸೋದು ಬೇಡ ಫ್ರೆಂಡ್ಸ್, ಚೆನ್ನಾಗಿ ಕೆಂಪಾಗಲಿ. ಇದು ಒಣ ಕೊಬ್ಬರಿ ಫ್ರೆಂಡ್ಸ್, ಒಂದು 200 ಗ್ರಾಮ್ ಇದೆ ಒಣ ಕೊಬ್ಬರಿ, ತುರ್ಕೊಂಡಿದ್ದೆ ನಾನು. ಒಮ್ಮೆ ಟ್ರೈ ಮಾಡಿ ಇದನ್ನು. ಇದು ಒಣ ಕೊಬ್ಬರಿನೇ ತುಂಬ ನಾನು ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೆ, ತುಂಬ ಚೂರಾಗಿತ್ತು. ಇದು ಏನು ಮಾಡೋದು ಅಂತ ಹೇಳ್ತೀನಿ ಕೊನೆಗೆ. ಸುಮ್ಮನೆ ಹುರ್ಕೊತಾ ಇದ್ದೀನಿ ಇದನ್ನು. ನೋಡಿ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರಿಯಾಗಿ ರುಬ್ಕೊಂಬರೋಣ. 2 ಲವಂಗ ಹಾಕ್ಕೊಂಡಿದ್ದೆ ಫ್ರೆಂಡ್ಸ್. ಈ ಲವಂಗ ಹಾಕೋದು ಏನಕ್ಕೆ ಅಂದರೆ ಈ ವಾಸನೆಗೋಸ್ಕರ, ಗಮ್ ಅನ್ನುತ್ತೆ. ಲವಂಗ ಜಾಸ್ತಿ ಬೇಡ, ಸುಮ್ಮನೆ ಫ್ಲೇವರಿಗೋಸ್ಕರ 2 ಲವಂಗ ಹಾಕ್ಕೊಂಡಿದ್ದೆ ನಾನು. ತುಂಬ ಚೆನ್ನಾಗಿತ್ತು. ಕೆಂಪು ಕಲ್ಲು ಸಕ್ಕರೆ, ಬೆಲ್ಲ ಕೂಡ ನಾವು ಇಲ್ಲಿ ಹಾಕ್ಕೋಬೋದು. ಬೆಲ್ಲ ಬೇಡ ಅಂತ ಕಲ್ಲು ಸಕ್ಕರೆ ಇತ್ತು, ಸ್ವಲ್ಪ ಜೊತೆಗೆ ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ. ನೋಡಿ ಈಗ ರವೆ ಚೆನ್ನಾಗಿ ಕೆಂಪಾಗೋವರೆಗೂ ಹುರಿದಿದ್ದೀನಿ. ಈಗ ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹಾಲು ಹಾಕ್ಕೊಂಡು ಉಂಡೆ ಕಟ್ಕೊಂಬಿಡೋಣ. ನೋಡಿ 4 ಟೇಬಲ್ ಸ್ಪೂನ್ ತುಪ್ಪ ಇದು ಫ್ರೆಂಡ್ಸ್, ಹಾಕ್ತಾಯಿದ್ದೀನಿ. ಎಲ್ಲನೂ ಹಾಕಿ ಚೆನ್ನಾಗಿ ಕೈ ಸಾಯಿದಿಂದ ಈಗ ಎಲ್ಲ ಬೆಳ್ಕೊಳ್ಳೋ ಥರ ಸ್ವಲ್ಪ ಹಾಲು ತೊಗೊಂಡಿದ್ದೀನಿ. ಕಾಯಿಸಿ ಆರಿಸಿರೋ ಹಾಲಿದು. ಚೆನ್ನಾಗಿ ಕೈ ಸಾಯಿದಿಂದ ಒಂದಕ್ಕೊಂದೆಲ್ಲ ಮಿಕ್ಸ್ ಆಗೋ ಥರ. ಈಗ ನೋಡಿ ಇದೇನಕ್ಕೆ ಅಂತ ನಾನು ಹೇಳಿದ್ನಲ್ಲ, ಈ ಕೊಕೊನಟ್ ಪುಡಿ, ಇದು ಡ್ರೈ ಕೊಕೊನಟ್ ಪುಡಿ. ಈ ಥರ ಹಿಂಗೆ ಉಂಡೆ ಕಟ್ಟಿ ಆ ಉಂಡೆನ ಅದರೊಳಗೆ ಹೊರಡಿಸಿ ಎತ್ತುತ್ತಾಯಿದ್ದೀನಿ. ಚೆನ್ನಾಗಿ ಸ್ಟಫ್ ಆಗುತ್ತೆ ಅಂದರೆ ಒಡೆದೋಗಲ್ಲ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿತ್ತು. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.